ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್. ಮೊದಲಿಗೆ ಸ್ಟವ್ ಆನ್ ಮಾಡಿ ಸಿಲ್ವರ್ ಪಾತ್ರೆಯನ್ನು ಇಟ್ಟಿದ್ದೀನಿ. 2-3 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ, ಏಲಕ್ಕಿ, ಲವಂಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೇವಿ ಜಾಸ್ತಿಯಾಗಿ ಬರಬೇಕು ಅಂತ. ಇದಕ್ಕೇ ಒಂದು ಉದ್ದವಾಗಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಿನಷ್ಟು. ಇದು ನೀಟಾಗಿ ಮಿಕ್ಸ್ ಆಗಬೇಕು, ಹೊಂಬಣ್ಣ ಬರಬೇಕು. ಇದಕ್ಕೆ ತೊಳೆದಂತಹ 1 kgಯಷ್ಟು ಚಿಕನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ಹಾಗೆಯೇ ಖಾರದ ಪುಡಿ ಇವಾಗಲೇ ನಾವು ಹಾಕೋಬೇಕು. ಖಾರ ಸಾಂಬಾರಿಗೆ ಎಷ್ಟು ಖಾರ ಬೇಕು. ಜೊತೆಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಕಲ್ಲರು ಮತ್ತು ರುಚಿ ಬರಲಿಕ್ಕೆ. ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಪ್ಲೇಟನ್ನು ಮುಚ್ಚಿ 5 ನಿಮಿಷಕ್ಕೆ ತಕ್ಕ ಹಾಗೆ ತೆಗೆದು ಮುಚ್ಚಿ ಇದೇ ಪ್ರೋಸೆಸ್ ಒಂದು 3 to 4 ಟೈಮ್ಸು ಮಾಡ್ಕೋಬೇಕು. ಯಾಕೆಂದರೆ ಇದರಲ್ಲಿ ಗ್ರೇವಿ ಸಿಗುತ್ತೆ ನಮಗೆ. ಇದು ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಇವಾಗಲೇ ಕೂಡ ನೀರನ್ನು ಆ್ಯಡ್ ಮಾಡಬಾರ್ದು. ಅಲ್ಲಿವರೆಗೆ ಮಸಾಲೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ತೆಂಗಿನಕಾಯಿ, ಒಗ್ಗರಣೆಗೆ ಈರುಳ್ಳಿ ಬಳಸಿದ್ದೀವಿ, ಬಟ್ ಮಸಾಲೆಗೂ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ 1 ದೊಡ್ಡ ಗಾತ್ರದ ಟೊಮೊಟೊ, ಇದಿಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಪ್ಲೇಟನ್ನು ಮುಚ್ಚಿ ತೆಗೆದು ಮಾಡೋದ್ರಿಂದ ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಈ ಒಂದು ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಯಾವುದೇ ನೀರನ್ನು ಈ ಒಂದು ಟೈಮ್ನಲ್ಲಿ ಆ್ಯಡ್ ಮಾಡಬಾರ್ದು. ನೀರಿನ ಮಟ್ಟ ಜಾಸ್ತಿ ಆಗಬೇಕು, ಪ್ಲಸ್ ಇದು ಕಡಿಮೆ ಆಗಬೇಕು. ತುಂಬ ತಿಕ್ಕಾದಂತಹ ಒಂದು ಗ್ರೇವಿ ನಮಗೆ ನೀಟಾಗಿ ಸಿಗುತ್ತೆ. ಇದೇ ಗ್ರೇವಿಯಲ್ಲಿ ಕೂಡ ನಾವು ಊಟವನ್ನು ಮಾಡ್ಬೋದು. ಅನ್ನ ಮತ್ತು ಮುದ್ದೆ ಎರಡಕ್ಕೂ ಕೂಡ ಈ ಒಂದು ಗ್ರೇವಿ ಬಹಳ ರುಚಿಯಾಗಿ ಇರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ, ಅರ್ಧ ಬೆಂದಿದೆ, ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡೋದ್ರಿಂದ ಸಾಂಬಾರ್ ರುಚಿ ಬಹಳ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ನಮಗೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ತುಂಬ ತೆಳುವಾಗೂ ಮಾಡ್ಕೋಬಾರ್ದು, ಯಾಕೆಂದರೆ ಮಸಾಲೆಯನ್ನು ಆ್ಯಡ್ ಮಾಡೋದ್ರಿಂದ ಅದರಲ್ಲೂ ಕೂಡ ನೀರಿನ ಮಟ್ಟ ಇರೋದ್ರಿಂದ ಅದರಲ್ಲಿ ಜಾಸ್ತಿ ನೀರನ್ನು ಹಾಕೋಬಾರ್ದು. ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಮಸಾಲೆಯನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಇದು ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋದ್ರಿಂದ ಬಹಳ ರುಚಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗಿಯೂ ಕೂಡ ಬೇಡ. ಇದಕ್ಕೆ ಗರಂ ಮಸಾಲೆ 3/4 ಸ್ಪೂನಿನಷ್ಟು, ಇದರ ಜೊತೆಗೆ ಧನಿಯಾ ಪೌಡರ್ 1/2 ಸ್ಪೂನಿನಷ್ಟು, ಹಾಗೆಯೇ ಜೀರಾ ಪೌಡರ್ 1/4 ಸ್ಪೂನಿನಷ್ಟು ಹಾಕ್ಕೊಂಡ್ರೆ ಬಹಳ ರುಚಿಯಾದಂತಹ ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ಸಿಗುತ್ತೆ. ಇದಕ್ಕೆ ಚಿಕನ್ ಮಸಾಲವನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದರೆ ಊಟ ಮಾಡಲಿಕ್ಕೆ ನಮಗೆ ಸಾಂಬಾರು ಖಂಡಿತವಾಗ್ಲೂ ರುಚಿಯಾಗಿ ಸಿಗುತ್ತೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಚಿಕನ್ ಸಾಂಬಾರ್ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಈಟ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.